ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆಗಿ ನೆಟ್ಟೆಡ್ ಬ್ಲೌಸನ್ನು ನೀವು ಯಾವ ರೀತಿ ಬ್ಯಾಕ್ ನೆಕ್ ಡಿಸೈನನ್ನು ಮಾಡ್ಕೋಬೇಕು ಅನ್ನೋ ತೋರಿಸ್ತೀನಿ. ಸ್ನೇಹಿತರೆ ಇದು ನೋಡಿ, ಇದು ಬೋಟ್ ನೆಕ್ ಡಿಸೈನು ಬ್ಲೌಸನ್ನು ನಾನು ಕಟ್ ಮಾಡಿದ್ದೀನಿ. ಇದು ಫ್ರೆಂಚ್ ಕಟ್ ಬ್ಲೌಸನ್ನು ನಾನು ಕಟಿಂಗ್ ಮಾಡ್ಕೊಂಡಿದ್ದೆ. ನಿಮಗೆ ಇದು ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ ಸ್ನೇಹಿತರೆ. ನೋಡಿ, ಇವತ್ತು ನಾವು ಸಿಂಪಲ್ ಆಗಿ ಯಾವ ರೀತಿ ನೆಟ್ಟೆಡ್ ಬ್ಲೌಸನ್ನು ಡಿಸೈನ್ ಮಾಡ್ಕೋಬೇಕು ಅನ್ನೋದು ನೋಡೋಣ. ನೋಡಿ, ಮೊದಲಿಗೆ ನಾನು ಲೈನಿಂಗಲ್ಲಿ ನೆಕ್ಕನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇದು ನೆಕ್ ಡೀಪ್ ಬಂದು 9 ಇಂಚು ಟೋಟಲ್ ಲೆಂತ್ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಹಾಗೆ 4 ಇಂಚು ಅಗಲ. ಓಕೆ, ಅದಕ್ಕೆ ಮೇಲ್ಗಡೆಗೆ ನೋಡಿ, ಮೇಲ್ಗಡೆ ಒಂದು ಕಾಲಮ್ಗೋಸ್ಕರ ಅಲ್ಲಿ ಒಂದು ಬಾಕ್ಸನ್ನು ಕ್ರಿಯೇಟ್ ಮಾಡ್ಕೊಂಡು ಇದಕ್ಕೆ ನಾನು ಬೋರ್ಡ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ. ಹಾಗೆ ಇಲ್ಲಿ ಒಂದು ಡಿಸೈನ್ ಬರುತ್ತೆ ಸ್ನೇಹಿತರೆ. ಇಲ್ಲಿಂದ ಪ್ಯಾಟರ್ನ್ಗೋಸ್ಕರ ನಾನು ಇಲ್ಲಿಂದ ಮಾರ್ಕ್ ಮಾಡ್ಕೊಂಡು ಮೊದಲಿಗೆ ಬಂದು ನಾವು ಫುಲ್ ರೌಂಡ್ ಶೇಪನ್ನು ಕಟ್ ಮಾಡ್ಕೊಳ್ಳೋಣ. ಅದನ್ನು ರೆಡಿ ಮಾಡ್ಕೊಂಡು ನಂತರ ನಾವು ಆ ಡಿಸೈನನ್ನು ಒಳಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಆ ಡಿಸೈನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಮೇನ್ ರೌಂಡ್ ಶೇಪನ್ನು ನಾವು ಕಟ್ ಮಾಡ್ಕೊಂಡಿದ್ದೀವಿ. ಇದನ್ನು ಇವಾಗ ಮೇನ್ ಫ್ಯಾಬ್ರಿಕ್ಕಿಗೆ ಲೈನಿಂಗನ್ನು ಅಟ್ಯಾಚ್ ಮಾಡೋಣ. ಸ್ನೇಹಿತರೆ, ಇದನ್ನು ಅಟ್ಯಾಚ್ ಮಾಡಲಿಕ್ಕೆ ಬರೋದಿಲ್ಲ, ಹಾಗಾಗಿ ನಾನು ಇದಕ್ಕೆ ನೋಡಿ ದಿಂಡು ಮಾಡ್ಕೋಬೇಕು. ಅಂದರೆ ಈ ನಾವೇನು ನೆಕ್ ಲೈನನ್ನು ಕಟ್ ಮಾಡ್ಕೊಂಡಿದ್ದೀವಿ, ನೆಕ್ ಡಿಸೈನನ್ನು, ಅದಕ್ಕೆ ನೋಡಿ ಇದರ ಕ್ರಾಸಲ್ಲಿ ನೀವು ಬಟ್ಟೆಯನ್ನು ತಗೊಂಡು ಲೈನಿಂಗ್ ಬಟ್ಟೆಯನ್ನು ಅದನ್ನು ಫೋಲ್ಡ್ ಮಾಡ್ಕೊಂಡು ಅಲ್ಲಿ ಒಂದು ಪಟ್ಟಿಯನ್ನು ಮಾಡ್ಕೋಬೇಕಾಗ್ತದೆ ನಾವು. ಯಾಕಂದರೆ ಇದು ನೆಟ್ಟು ಬ್ಯಾಕ್ ನೆಕ್ ಫುಲ್ಲು ಇರಬೇಕಿದು, ಓಪನ್ ಇರೋಂಗಿಲ್ಲ ಇಲ್ಲಿ. ಹಾಗಾಗಿ ನಾವು ಲೈನಿಂಗಿಗೆ ಮಾತ್ರ ಈ ಪಟ್ಟಿನ ರೆಡಿ ಮಾಡಿಕೊಂಡು ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಈ ಥರ ಜಿಗ್ಜಾಗ್ ಟೈಪಲ್ಲಿ ಇಟ್ಟು ಇದನ್ನು ನಾವು ಸೇರಿಸ್ಕೋಬೇಕು. ಇವೇನು ನಾವು ಪೀಸ್ ಕಟ್ ಮಾಡ್ಕೊಂಡಿದ್ದೀವಿ ಅವನ್ನ ನಾವು ನೋಡಿ, ನಾನು ಬ್ಯಾಕ್ ನೆಕ್ಕಿಗೆ ಭಾಳ ಬೇಕಿದೆ, ಹಾಗಾಗಿ ನಾನು ಜಾಸ್ತಿ ಕಟ್ ಮಾಡ್ಕೊತ ಇದ್ದೀನಿ. ನೋಡಿ, ಇದನ್ನು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಂಡು ಇವಾಗ ಇದನ್ನು ನೋಡಿ ಫೋಲ್ಡ್ ಮಾಡ್ಕೊಂಡು ಇದನ್ನು ಸ್ಟಿಚ್ ಮಾಡೋಣ ಡೈರೆಕ್ಟಾಗಿ. ಇವಾಗ ನಾವು ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ಲೈನಿಂಗಿಗೆ ಮಾತ್ರ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ, ನಾನು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೊತ ಇಲ್ಲ. ನೋಡಿ, ಲೈನಿಂಗಿಗೆ ನಾನು ಇದನ್ನು ಪಟ್ಟಿನ ಅಟ್ಯಾಚ್ ಮಾಡ್ಕೊಂಡು ಫೋಲ್ಡಿಂಗ್ ಮಾಡಿ ಒಂದು ಪಟ್ಟಿನ ರೆಡಿ ಮಾಡ್ಕೋಬೇಕು. ನಾವು ನೆಟ್ಟೆಡ್ ಫುಲ್ಲು ಬ್ಯಾಕ್ ನೆಕ್ಕಿಗೆ ಫುಲ್ಲು ನೆಟ್ ಬರುತ್ತೆ ಅಂದರೆ ನಾವು ಮೊದಲಿಗೆ ಲೈನಿಂಗನ್ನೇ ಫಿಟ್ ಮಾಡ್ಕೋಬೇಕು. ನಾವು ಮಾಮೂಲಿ ಬ್ಲೌಸಲ್ಲಿ ನೋಡಿರ್ತೀರ ನೀವು, ವಿತೌಟ್ ಫುಲ್ಲು ನೆಟ್ ಇಲ್ಲ ಅಂದರೆ ನಾವು ಡೈರೆಕ್ಟಾಗಿ ಲೈನಿಂಗಿಗೆ ಎರಡಕ್ಕೂ ನಾವು ಜಾಯಿಂಟನ್ನು ಮಾಡ್ಕೋಬೋದು. ಬಟ್ ಇದು ನಮಗೆ ಮೇನ್ ಬಂದು ಲೈನಿಂಗಲ್ಲಿ ಫೋಲ್ಡಿಂಗ್ ಮಾಡ್ಕೊತ ಇದ್ದೀನಿ. ನೋಡಿ, ಇವಾಗ ಇದನ್ನು ಟರ್ನ್ ಮಾಡೋಣ. ಟರ್ನ್ ಮಾಡಿ ಒಂದು ಸ್ಟಿಚ್ಚನ್ನು ಬಿಟ್ಕೊಳ್ಳೋಣ. ನೋಡಿ, ಇದು ಟರ್ನ್ ಮಾಡಿದ್ದು ನಮಗೆ ನೆಟ್ಟೆಡ್ ಆಗಿರೋದ್ರಿಂದ ಕಾಣುತ್ತೆ ಪಟ್ಟಿ, ಹಾಗಾಗಿ ಅದನ್ನು ಕೆಳಗಡೆ ಇಟ್ಟು ನೀವು ಸ್ಟಿಚ್ಚನ್ನು ಮಾಡಿ. ಯಾಕಂದರೆ ನೆಟ್ಟೆಡ್ ಆಗಿರೋದ್ರಿಂದ ನಮಗೆ ಪಟ್ಟಿ ಕಾಣಬಾರ್ದು ಮೇಲ್ಗಡೆಯಿಂದ, ಅದು ಕೆಳಗಡೆ ಇರಬೇಕು ಪಟ್ಟಿ. ನೋಡಿ, ನಾವು ಅಟ್ಯಾಚ್ ಮಾಡ್ಕೋಬೇಕಾದ್ರೂ ಕೂಡ ಅದನ್ನು ನೋಡಿಕೊಂಡು ಮೇನಾಗಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ನಾವು ಲೈನಿಂಗಿಗೆ ನಾವು ನೆಕ್ ಡಿಸೈನನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಬಂದು ನೋಡಿ, ನೆಟ್ಟಲ್ಲಿ ಉಲ್ಟಾ ಸೀದಾ ಇದ್ದರೆ ಕ್ಲೀನಾಗಿ ನೋಡ್ಕೊಂಬಿಡಿ ಸ್ನೇಹಿತರೆ. ಉಲ್ಟಾ ಸೀದಾ ಇದೆ ಇದು, ಹಾಗಾಗಿ ನಾನು ನೋಡಿ ಉಲ್ಟಾ ಇರೋದನ್ನು ಮೇಲ್ಗಡೆ ಇಟ್ಕೊಂಡಿದ್ದೀನಿ, ಸೀದಾ ಇರೋದನ್ನು ಕೆಳಗಡೆ ಇಟ್ಕೊಂಡಿದ್ದೀನಿ. ಅದು ಟರ್ನ್ ಮಾಡಿದಾಗ ನಮಗೆ ಮೇಲ್ಗಡೆ ಸೀದಾ ಇರೋದು ಮೇಲ್ಗಡೆ ಬರುತ್ತೆ. ಕೆಳಗಡೆ ನಾವೇನು 1/2 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಿ ಅದನ್ನು ನಾನು ಒಂದು ಸ್ಟಿಚ್ಚನ್ನು ಬಿಟ್ಕೊತಾ ಇದ್ದೀನಿ. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಹಾಗೆ ಸ್ಟಿಚ್ ಮಾಡಿ ಕೂಡ ಅದಕ್ಕೆ ಎಕ್ಸ್ಟ್ರಾ ಪಟ್ಟಿನ ಬೇಕಾದರೂ ನೀವು ಅಟ್ಯಾಚ್ ಮಾಡ್ಬೋದು. ಇದು ತುಂಬ ಈಸಿ ಮೆಥಡು, ಮತ್ತು ಅದಕ್ಕೆ ನೀವು ಎಕ್ಸ್ಟ್ರಾ ಪಟ್ಟಿ ಮಾಡೋ ಅವಶ್ಯಕತೆ ಏನಿಲ್ಲ. ಈ ರೀತಿ ನೀವು ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ನೋಡಿ ಇದಕ್ಕೆ ಒಂದು ಸ್ಟಿಚ್ ಬಿಟ್ಕೊತಾ ಇದ್ದೀನಿ ಲೈನಿಂಗಿಗೆ. ನೋಡಿ, ಈ ರೀತಿ ಕಾಣ್ತಾ ಇದೆ ಇವಾಗ ಇದು. ಇದನ್ನು ಇವಾಗ ನಾವು ನೋಡಿ ಶೋಲ್ಡ್ರ್ ಹತ್ರ ಆಗಲಿ ಇವು ಸೈಡ್ ಎಲ್ಲ ನಾವು ಲೈನಿಂಗು ಮೇನ್ ಫ್ಯಾಬ್ರಿಕ್ಕಿಗೆ ಒಂದು ಸ್ಟಿಚ್ಚನ್ನು ಬಿಟ್ಕೊಳ್ಳೋಣ ಮೊದಲಿಗೆ. ನೋಡಿ, ನೀಟಾಗಿ ಇಟ್ಕೊಳ್ಳಿ, ಲೈನಿಂಗ್ ಮೇಲೆ ಅದು ಸಿಂಕ್ ಆಗಿರಬಾರ್ದು ಮೇನ್ ಫ್ಯಾಬ್ರಿಕ್ಕು. ನೋಡಿ, ನಿಮಗೆ ನೆಟ್ಟೆಡ್ ಅಂತ ಕ್ಲೀನಾಗಿ ಕಾಣಿಸುತ್ತೆ. ಆಮೇಲೆ ಇದು ಮೇನಾಗಿ ಸೀರೆ ಹೆಂಗಿರುತ್ತೆ ಅದೇ ಕಲರ್ದು ನಾವು ಲೈನಿಂಗನ್ನು ತೊಗೋಬೇಕು, ಪರ್ಫೆಕ್ಟಾಗಿ ಮ್ಯಾಚ್ ಆಗಬೇಕದು. ಮೇನು ಲೈನಿಂಗ್ ಕೂಡ ಇಂಪಾರ್ಟೆಂಟು, ಲೈನಿಂಗ್ ಕೂಡ ಸ್ವಲ್ಪ ಕ್ವಾಲಿಟಿ ಇರಬೇಕು. ನಾವು ನೆಟ್ಟೆಡ್ ಏನಾದರೂ ಡಿಸೈನನ್ನು ಮಾಡ್ತೀವಿ ಅಂದರೆ ಇದು ಕಾಟನ್ ಲೈನಿಂಗ್ ತೊಗೊಂಡಿದ್ದೀನಿ ನಾನು. ಇದು ಕಾಟನ್ ಲೈನಿಂಗ್ಗೆ ಬೆಟರು, ಯಾಕಂದರೆ ಹೊಲಿಲಿಕ್ಕೆ ಇದೇ ಬೆಟರ್ ಆಗೋದು. ನೋಡಿ, ನಾನು ಎಂಡಿಗೆ ಸ್ಟಿಚ್ ಬಿಟ್ಕೊತಾ ಇದ್ದೀನಿ. ನಾವು ಲೈನಿಂಗ್ ಏನು ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ಮೇನ್ ಫ್ಯಾಬ್ರಿಕ್ ಬಂದು ಎಕ್ಸ್ಟ್ರಾ ಇರೋದನ್ನು ನಾನು ಕಟ್ ಮಾಡ್ತೀನಿ. ನೋಡಿ, ಇದು ನಾವು ಫುಲ್ಲು ಓಪನ್ ನೆಟ್ ಮಾಡೋಂಗಿಲ್ಲ, ಹಾಗಾಗಿ ಫುಲ್ ಬಾಡಿಗೆ ನೆಟ್ ಇರುತ್ತೆ ಬ್ಯಾಕ್ ನೆಕ್ಕು, ಅದನ್ನು ಕಟ್ ಮಾಡಬಾರ್ದು ಸೆಂಟ್ರಿಗೆ. ನಾವೇನು ಪ್ಯಾಟರ್ನ ಡಿಸೈನ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದೀವಿ ಇವಾಗ ಅದನ್ನು
ಅದನ್ನು ತಗೊಂಡು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇದಕ್ಕೆ ಪಿನ್ ಹಾಕ್ಕೊಂಡು ನಾವೇನು ಪಟ್ಟಿ ಮಾಡಿದ್ವಿ ಸ್ನೇಹಿತರೆ, ನೋಡಿ ರೌಂಡ್ ಶೇಪಿಗೆ ಏನು ಪಟ್ಟಿ ಮಾಡಿದ್ದೀವಿ ಅದರ ಮೇಲೆ ಒಂದು ಸ್ಟಿಚ್ಚನ್ನು ಬಿಟ್ಕೊಳ್ಳಿ. ನೋಡಿ ಅದರ ಎಂಡಿಗೆ ನಮಗೆ ಈಸಿಯಾಗಿ ಟ್ರಾನ್ಸ್ಪರ್ಟಿ ಆಗಿರೋದ್ರಿಂದ ಕಾಣುತ್ತೆ, ನಮಗೆ ಈಸಿಯಾಗೋದು. ನಾವು ಅದ್ರ ಮೇಲೆ ಸ್ಟಿಚ್ ಬಿಟ್ಕೊತ ಹೋದರೆ ಸಾಕು. ನಾವು ಲೈನಿಂಗು ಮೇನ್ ಫ್ಯಾಬ್ರಿಕ್ ಎರಡೂ ಕೂಡ ನಾವು ಸೀದಾ ಇಟ್ಕೋಬೇಕು. ನೀವು ಇಲ್ಲಾಂದರೆ ಪಿನ್ನನ್ನು ಹಾಕೊಂಬಿಡಿ, ನಿಮ್ಗೆ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಪಿನ್ ಹಾಕಿದರೆ. ನೋಡಿ ಇವಾಗ ಈ ಥರ ರೆಡಿಯಾಗಿದೆ. ಇದಕ್ಕೆ ಬಂದು ನಾವು ಇವಾಗ ಒಂದು ಡಿಸೈನನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ಮೊದಲಿಗೆ ನೀವು ನೋಡಿರ್ತೀರ ನಾನು ಕಟ್ ಮಾಡಿದ್ದೀನಿ 2 ಶೇಪಲ್ಲಿ, ಅದನ್ನು ಇಟ್ಟು ನಾವು ಇವಾಗ ಡಿಸೈನನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇದನ್ನು ಏನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಇದನ್ನು ಇವಾಗ ಕಟ್ ಮಾಡ್ಕೊಳ್ಳೋಣ. ನೋಡಿ ನಿಮ್ಗೆ ಯಾವ ಶೇಪ್ ಬೇಕಾದರೂ ಮಾರ್ಕ್ ಮಾಡ್ಕೋಬೋದು. ನಾನು ಇದನ್ನ ಒಳಗಡೆದು ಇದೇನು ತುಂಬ ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಯಾವ ರೀತಿ ಡಿಸೈನ್ ಬೇಕೋ ನೀವು ಆ ರೀತಿ ಡಿಸೈನನ್ನು ಕಟ್ ಮಾಡ್ಕೋಬೋದು. ನಾನು ಈ ರೀತಿ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಈ ರೀತಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ನಾವು ನೆಟ್ಟನ್ನು ಕಟ್ ಮಾಡ್ಕೋಬೇಕು. ನಾವು ಇವಾಗ ಏನು ಕಟ್ ಮಾಡಿದ್ದೀವಿ ಅದಕ್ಕೆ ನಾವು ಮತ್ತೆ ಬಟ್ಟೆನೇ ಕೊಡಬೇಕು. ಯಾಕಂದರೆ ಸ್ನೇಹಿತರೆ ನೋಡಿ ಇದು ಸ್ಟ್ರೆಂತ್ ಇರಲ್ಲ, ನೆಟ್ಟೆಡ್ ಆಗಿರೋದನ್ನ ಸ್ಟ್ರೆಂತ್ ಇರಲ್ಲ. ಆಮೇಲೆ ಯಾಕಂದರೆ ಡೀಪ್ ಕೂಡ ಜಾಸ್ತಿ ಇರುತ್ತೆ ಅಗಲ, ಯಾಕಂದರೆ ಇದು ಬೋಟ್ ನೆಕ್ ಡಿಸೈನ್ ಆಗಿರೋದ್ರಿಂದ ಅದಕ್ಕೆ ನಾವು ನೋಡಿ ಲೈನಿಂಗಲ್ಲೇ ಪಟ್ಟಿ ಮಾಡ್ಕೊಂಡು ಈ ರೀತಿ ನಾವು ಅದಕ್ಕೆ ಒಂದು ಪಟ್ಟಿ ಕೊಡಬೇಕು ಮೊದಲಿಗೆ. ಇದಕ್ಕೆ ಬೇಕಾದರೆ ನೀವು ಲೇಸನ್ನು ಕೂಡ ಬಳಸ್ಬೋದು, ಬಟ್ ನಾವು ಮೊದಲಿಗೆ ಪಟ್ಟಿ ಕೊಟ್ಕೊಂಡೆ ಆನಂತರ ನಾವು ಲೇಸನ್ನು ಅದ್ರ ಮೇಲೆ ಅಟ್ಯಾಚ್ ಮಾಡ್ಕೋಬೇಕು, ಇಲ್ಲಾಂದರೆ ಬಾಳಿಕೆ ಬರೋಲ್ಲ ಅದು, ಯಾಕಂದರೆ ನೆಟ್ಟು ಕ್ವಾಲಿಟಿ ಇರಲ್ಲ. ನೋಡಿ ಈ ರೀತಿ ನೀವು ಪಟ್ಟಿ ಹಚ್ಚೋದ್ರಿಂದ ನೆಟ್ ಕೂಡ ಹಾಳಾಗಲ್ಲ. ನೋಡಿ ಇವಾಗ ಅಲ್ಲಿ ಪಾಯಿಂಟಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ರೌಂಡ್ ಶೇಪು ನಮಗೆ ನೀಟಾಗಿ ಬರುತ್ತೆ. ನೋಡಿ ಇದನ್ನು ಇವಾಗ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ತುಂಬ ಪರ್ಫೆಕ್ಟಾಗಿ ತುಂಬ ನೀಟಾಗಿ ಬರುತ್ತೆ. ಈ ರೀತಿ ನೀವು ಇದು ಸಿಂಪಲ್ ಸ್ನೇಹಿತರೆ, ಇದೇನೋ ದೊಡ್ಡ ಲಾಜಿಕ್ ಏನಿಲ್ಲ ಇದರಲ್ಲಿ, ಸಖತ್ತಾಗಿರುತ್ತೆ ಇದು ಮಾತ್ರ. ನೋಡಿ ಇದು ಸಿಪ್ಪಾನ್ ಸೀರೆಗೆ ಈ ಥರ ನೆಟ್ಟೆಡ್ ಬ್ಲೌಸನ್ನು ಕೊಟ್ಟಿದ್ದಾರೆ ಅವರು. ನೋಡಿ ಈ ರೀತಿ ಕಾಣ್ತಾ ಇದೆ ಒಳಗಡೆ ಒಂದು ಶೇಪು. ಬೇಕಾದರೆ ನೀವು ಇದನ್ನು ಬೇರೆ ರೀತಿ ಬೇಕಾದ್ರೆ ಹಾರ್ಟ್ ಶೇಪ್ ಬೇಕಾದರೂ ನೀವು ಕೊಟ್ಕೋಬೋದು, ಇಲ್ಲಾಂದರೆ ಟ್ರಯಾಂಗಲ್ಸ್ ಶೇಪ್ ಬೇಕಾದರೂ ಕೊಟ್ಕೋಬೋದು, ಇಲ್ಲ ಡೈಮಂಡ್ ಶೇಪ್ ಕೊಟ್ಕೋಬೋದು, ನಿಮ್ಮ ಇಷ್ಟ, ಅದು ನಿಮ್ಮ ಚಾಯ್ಸು. ಯಾವ ರೀತಿ ಬೇಕಾದರೂ ಇದನ್ನು ಡಿಸೈನನ್ನು ಮಾಡ್ಕೋಬೋದು. ನಮಗೆ ಟೋಟಲ್ ನೆಕ್ ವಿಡ್ತ್ ಬಂದು ಅಗಲಕ್ಕೆ ಜಾಸ್ತಿ ಆಗಬಾರ್ದು. ಹಾಗಾಗಿ ನೋಡಿ ಇದಕ್ಕೂ ಕೂಡ ನಾನು ಮೇಲ್ಗಡೆಯಿಂದ ನಾವು ಏನು ಬೋಟ್ ನೆಕ್ಕನ್ನು ಕಟ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ನಾವು ಇವಾಗ ಇದಕ್ಕೆ ಪಟ್ಟಿನ ಒಂದು ಅಟ್ಯಾಚ್ ಮಾಡೋಣ. ಇದಕ್ಕೂ ಕೂಡ ಸ್ನೇಹಿತರೆ ಇದು ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ. ಇದು ಬೋಟ್ ನೆಕ್ಕು ಪ್ರಿನ್ಸ್ ಕಟ್ ಬ್ಲೌಸು. ಹಾಗೆ ಇದಕ್ಕೆ ನೆಕ್ಕು ಆಮೇಲೆ ಇನ್ನೊಂದು ವಿಡಿಯೋ ಹಾಕಿದ್ದೀನಿ ಸ್ನೇಹಿತರೆ, ಅದು ಕೂಡ ನೋಡಿ ಸ್ಲೀವ್ದು ಬ್ಯಾಕ್ ನೆಕ್ ಡಿಸೈನನ್ನು ಕೂಡ ನಿಮಗೆ ತುಂಬ ಸಿಂಪಲಾಗಿ ಮಾಡೋದೊಂದು ವಿಡಿಯೋ ಹಾಕಿದ್ದೀನಿ ರೀಸೆಂಟಾಗಿ, ನೋಡ್ಬೋದು ನೀವು ಬೇಕಾದರೆ. ಹಾಗೆ ಬ್ಲೌಸ್ ಕಟಿಂಗ್ ವಿಡಿಯೋಸ್ ಕೂಡ ಇರುತ್ತೆ. ನೋಡಿ ಇದನ್ನು ಕೂಡ ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ನಮಗೆ ಈ ಥರ ಪಟ್ಟಿನ ಹಚ್ಚೋದ್ರಿಂದ ನಮಗೆ ಸ್ಟ್ರೆಂತ್ ಕೂಡ ಇರುತ್ತೆ ಅದು ನೆಟ್ಟು. ನೋಡಿ ಈ ರೀತಿ ಕಾಣ್ತಾ ಇದೆ, ಸಿಂಪಲ್ ಆಗಿದೆ. ಬೇಕಾದ್ರೆ ಇದಕ್ಕೆ ನೀವು ಲೇಸನ್ನು ಅಟ್ಯಾಚ್ ಮಾಡ್ಕೋಬೋದು, ಇಲ್ಲಾಂದರೆ ನಮಗೆ ಲೇಸ್ ಬೇಡ ಡಿಸೈನ್ ಬೇಡ ಅಂದವ್ರು ಕೂಡ ಹಾಗೆ ಡೈರೆಕ್ಟಾಗಿ ಇದನ್ನ ವೇರ್ ಮಾಡ್ಬೋದು, ಅದು ನಿಮ್ಮ ಇಷ್ಟ. ಲೇಸ್ ಹಚ್ಚಿದರೆ ಚೆನ್ನಾಗಿ ಕಾಣುತ್ತೆ. ನೋಡಿ ಗೋಲ್ಡನ್ ಕಲರ್ ಲೇಸ್ ತಗೊಂಡಿದ್ದೀನಿ ನಾನು. ಮೊದಲಿಗೆ ಬಂದು ನಾವು ರೌಂಡ್ ಶೇಪಿಗೆ ಹಚ್ಕೋಬೇಕು ಲೇಸನ್ನು. ಇದು ಮಾಮೂಲಿ ಬ್ಲೌಸ್ಗೂ ಕೂಡ ಈ ರೀತಿ ಡಿಸೈನ್ ಮಾಡ್ಬೋದು ಸ್ನೇಹಿತರೆ, ಇದೇನು ತೊಂದರೆ ಇಲ್ಲ. ಯಾಕಂದರೆ ಇದು ಡೀಪ್ ಜಾಸ್ತಿ ಇದೆ, ಅಗಲ ಜಾಸ್ತಿ ಇರುತ್ತಲ್ಲ, ಇದು ಪ್ರಿನ್ಸ್ ಕಟ್ ಬ್ಲೌಸು ಹಾಗೆ ಬೋಟ್ ನೆಕ್ ಆಗಿರೋದ್ರಿಂದ ಈ ಥರ ಶೇಪ್ ಎಲ್ಲ ಚೆನ್ನಾಗಿ ಕಾಣುತ್ತೆ. ಬ್ಯಾಕ್ ನೆಕ್ಕು ಅಗಲ ಇರೋದ್ರಿಂದ ನೀವು ಮಾಮೂಲಿ ಬ್ಲೌಸ್ಗೂ ಕೂಡ ಮಾಡ್ಬೋದು. ನೋಡಿ ಈ ರೀತಿ ನಾನು ಲೇಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಒಳಗಡೆ ಏನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದಕ್ಕೂ ಕೂಡ ಲೇಸನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಕಾಣ್ತಾ ಇದೆ. ಇವಾಗ ಮೊದಲಿಗೆ ಒಳಗಡೆ ಈ ರೌಂಡ್ ಶೇಪ್ ಏನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ, ರೆಡಿ ಮಾಡ್ಕೊಂಡಿದ್ದೀವಿ, ಅದಕ್ಕೆ ಹಚ್ಕೊಳ್ಳೋಣ.
ತೀರೆ ದೊಡ್ಡ ಲೇಸನ್ನು ಬಳಸ್ಬಾರ್ದು ಸ್ನೇಹಿತರೆ. ಇದಕ್ಕೆ ಒಂದು ಸಣ್ಣ ಲೇಸನ್ನು ಬಳಸಿದರೆ ಸಾಕು. ಅಗಲ ಕಡಿಮೆ ಇರೋ ಲೇಸನ್ನು ಬಳಸಿದರೆ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ಇನ್ನೊಂದು ಸ್ಟಿಚ್ ಬಿಟ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ನೋಡಿ ಮೇಲ್ಗಡೆ ಒಂದು ಲೇಸನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಬೇಕಾದರೆ ನೀವು ಲೇಸ್ ಅಟ್ಯಾಚ್ ಮಾಡ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಹಾಗೆ ಕೂಡ ವೇರ್ ಮಾಡ್ಬೋದು. ನಾನು ಇದು ಚೆನ್ನಾಗಿ ಕಾಣಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಲೇಸನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಅದು ಸಣ್ಣ ಲೇಸನ್ನು ಬಳಸ್ತಾ ಇದ್ದೀನಿ ಇದರಲ್ಲಿ. ನೋಡಿ, ಇದಕ್ಕೂ ಕೂಡ ಇನ್ನೊಂದು ಸ್ಟಿಚನ್ನು ಬಿಟ್ಕೊಳ್ಳೋಣ. ನೋಡಿ, ಫೈನಲ್ ಆಗಿ ಈ ರೀತಿ ರೆಡಿಯಾಗಿದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.